ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಬರುವ ತಿಂಗಳು ಅಕ್ಟೋಬರ್ 27ರಂದು ಬೆಂಗಳೂರಿನಲ್ಲಿ ನೇರವಾದ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಹೆಸರನ್ನು ನೋಂದಾವಣಿ ಕೂಡ ಆರಂಭ ಮಾಡಿದ್ದಾರೆ. ಹಾಗಾಗಿ ನಿಮಗೆ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡಿಬೇಕು ಅನ್ನೋ ಹಾಗಿದ್ರೆ ದಯಮಾಡಿ ಮುಂಚಿತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥದ್ದು ಮಾಡಿ. ಮತ್ತು ನಾನಿಲ್ಲಿ ನಿಮಗೆ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಏನದು ಮೇಡಮ್, ನಾವು ರೇಖಿ ದೀಕ್ಷೆಯನ್ನು ಪಡೆದಿದ್ದೀವಿ, ಆದರೂ ಕೂಡ ನಮಗೆ ನನ್ನ ಬಳಿ ಅಂತಲ್ಲ, ಬೇರೆ ಯಾರದೇ ಬಳಿ ಪಡೆದಿರಿ, ಆದರೂ ಕೂಡ ನನಗೆ ಅಷ್ಟು ನಾನು ಅಂದ್ಕೊಂಡಾಗೆ ನನ್ನ ಲೈಫಲ್ಲಿ ಏನು ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿದೆ, ಆದರೆ ನೀವು ಹೇಳಿದ ಹಾಗೆ ನನ್ನ ಜೀವನದಲ್ಲಿ ಯಾಕೆ ಪರಿವರ್ತನೆ ಆಗ್ತಾ ಇಲ್ಲ? ಈ ಎಲ್ಲ ಗೊಂದಲಗಳು, ಈ ಎಲ್ಲ ದ್ವಂದ್ವಗಳು ಹಲವಾರು ಜನರಿಗಿರುತ್ತೆ. ಯಾಕೆಂದರೆ ಹಲವಾರು ಜನರು ಆ ವಿದ್ಯೆಯಲ್ಲಿ ಅದ್ಭುತವಾದ ಯಶಸ್ಸನ್ನು ಪಡೆದಿದ್ದಾರೆ. ಅದನ್ನು ನೀವೇ ನೋಡ್ತಾನೆ ಇರ್ತೀರ ಕೂಡ ದಿನನಿತ್ಯ. ಮತ್ತು ಈ ರೀತಿ ಆಗೋದಕ್ಕೆ ಕಾರಣ ಏನು? ಅದಕ್ಕೆ ಉತ್ತರ ಮತ್ತು ಇನ್ನೊಂದಷ್ಟು ನಿಮ್ಮ ಪ್ರಶ್ನೆಗಳಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಬೇಕು ಅಂತ ಅಂದ್ಕೊತೇನೆ. ಅದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ ಹಾಗೂ ನನ್ನ ಎಲ್ಲ ಪ್ರತಿಯೊಬ್ಬ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನೀವೆಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳು ಅಂತ. ಆದರೆ ನಿಮ್ಮ ಜೀವನದಲ್ಲಿ ನೀವು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ, ನಾನೊಂದು ಅದ್ಭುತವಾದ ಚೈತನ್ಯ ಅಂತ ನಿಮ್ಮನ್ನು ನೀವೇ ಒಪ್ಕೊಳ್ತಾ ಇರೋದು ಇದಕ್ಕೆ ಮೊದಲ ಕಾರಣ. ಮತ್ತು ರೇಖಿ ದೀಕ್ಷೆಯನ್ನು ಪಡೆದ ನಂತರ, ರೇಖಿ ದೀಕ್ಷೆಯನ್ನು ಪಡೆಯುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು, ಪಡೆದ ನಂತರ ಹೇಗಿದೆ, ನಿಮ್ಮ ಅಭ್ಯಾಸ ಹೇಗಿದೆ? ದಿನನಿತ್ಯ ನೀವು ರೇಖಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ನಿಮ್ಮ ಗುರು ಹೇಳಿಕೊಟ್ಟ ಹಾಗೆ ಮಾಡ್ತಾ ಇದ್ದೀರಾ? ನಿಮ್ಮ ಗುರುಗಳು ನಿಮ್ಗೆ ಹೇಗೆ ಹೇಳ್ಕೊಟ್ಟಿರ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮಲ್ಲಿ ಅವರ ಒಂದು 7 ಚಕ್ರಾಸ್ ಬೂಸ್ಟ್ ಆಗಲಿಕ್ಕೆ ಏನು ಬೇಕು? ಆ ವ್ಯಕ್ತಿ ಸಮಸ್ಯೆ ಒಳಗಡೆ ಇದ್ದಾನೆ ಅಂದರೆ ಆ ವ್ಯಕ್ತಿ ಎನರ್ಜಿ ಲೆವೆಲ್ ವೀಕ್ ಇದೆ ಅಂತಲೇ ಅರ್ಥ. ಅವರ ಚಕ್ರಗಳ ಎನರ್ಜಿ ಮತ್ತು ಅವರ ವೀಕ್ ಇದ್ದರೆ ಮಾತ್ರ ಈ ಒಂದು ಶಾರೀರಿಕ ಸಮಸ್ಯೆಗಳಿಗೆ ತುತ್ತಾಗುವಂಥದ್ದು, ಮಾನಸಿಕ ಒತ್ತಡಗಳಿಗೆ ತುತ್ತಾಗುವಂಥದ್ದಾಗತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ರೇಖಿ ಸಾಧಕರಿಗೂ ತಿಳಿದಿರುವಂತಹ ವಿಚಾರನೆ. ನೀವು ಯಾಕೆ ಸೋಲ್ತಾ ಇದ್ದೀರಾ ಅಂದರೆ, ಒಂದು, ರೇಖೆಯನ್ನು ನೀವು ಪಡೆಯುವಾಗ ಇದ್ದಂತಹ ಮನಸ್ಥಿತಿ ಪಡೆದ ನಂತರ ಇದೆಯಾ? ಆಲೋಚನೆ ಮಾಡಿ. ಫಸ್ಟು ಇಲ್ಲಿ ಎಲ್ಲಕ್ಕೂ ಬೇಕಾಗಿರೋದು ನಂಬಿಕೆ. ಭಗವಂತನ ರಕ್ಷಣಾ ಕಿರಣಗಳಿಂದ ನನ್ನನ್ನು ರಕ್ಷಿಸ್ತಾ ಇದೆ ಅಂತ ಅಂದರೆ ಆ ಒಂದು ನಂಬಿಕೆ ಅನ್ನೋದು ನಿಮ್ಮ ಒಳಗಡೆ ಇದೆಯಾ? ಮೊದಲ ಪ್ರಶ್ನೆ ಹಾಕೊಳ್ಳಿ. ಹಿರಿಕರು ಹೇಳ್ತಾರೆ ಎಲ್ಲೋ ಒಂದು ಕಡೆ, ನಾವು ಏನು ಸಂಕಲ್ಪವನ್ನು ಮಾಡ್ತೀವಿ, ಯಥಾ ಸಂಕಲ್ಪ ತಥಾ ಸೃಷ್ಟಿ. ನಾವೇನನ್ನು ಅಂದ್ಕೊಂಡಿರ್ತೀವಿ, ಏನನ್ನು ಸಂಕಲ್ಪ ಮಾಡ್ತೀವಿ, ಅದನ್ನೇ ಸೃಷ್ಟಿ ಮಾಡ್ತೀವಿ ಅಂತ. ನಿಮ್ಮ ಸಂಕಲ್ಪ ಹೇಗಿದೆ? ರೇಖೆಯನ್ನು ಹೃದಯಾಂತರಂಗದಿಂದ 100% ನಂಬಿ ನೀವು ತೊಗೊಂಡಿದ್ದೀರಾ. ತೊಗೊಂಡಾದ್ಮೇಲೆ ಅದನ್ನು ನಂಬಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡೋ ವೇಳೆನಲ್ಲೂ ಕೂಡ ಹಲವಾರು ಗೊಂದಲಗಳು, ಹಲವಾರು ಯೋಚನೆಗಳು, ಹಲವಾರು ಚಿಂತೆಗಳು, ಹಲವಾರು ಆಲೋಚನೆಗಳು, ಬೇಕಾದ್ದು ಬೇಡವಾದದ್ದು ಎಷ್ಟು ಯೋಚನೆ ಮಾಡ್ತೀರಾ? ನಿಮ್ಮನ್ನು ನೀವು ಮರೆತು ನಿಮ್ಮ ಹಸ್ತವನ್ನು ಸ್ಪರ್ಶ ಮಾಡಿ ರೇಖಿ ಶಕ್ತಿ ಹೇಗೆ ಹರಿತಾ ಇದೆ, ಸಂಪೂರ್ಣ ನಿಮ್ಮ ಶರೀರದ ಪ್ರತಿಯೊಂದು ಜೀವಕೋಶವು ಹೇಗೆ ಅದ್ಭುತವಾಗಿ ರೇಖಿ ಶಕ್ತಿಗೆ ಒಳಪಟ್ಟಿದೆ ಅಂತ ಯಾವತ್ತಾದರೂ ಆನಂದ ಪಡ್ತಾ ಇದ್ದೀರಾ? ಮತ್ತು ಪ್ರಾಕ್ಟೀಸ್ ವಿಧಾನ ನಿಮ್ಮ ಗುರುಗಳು ಹೇಗೆ ತಿಳಿಸ್ಕೊಟ್ಟಿರ್ತಾರೋ ಅದು ನನಗೆ ತಿಳಿದಿಲ್ಲ. ನಾ ಹೇಳೋವಂಥದ್ದು, ಇಲ್ಲಿ ಅಭ್ಯಾಸವನ್ನು ಮಾಡುವಾಗ ನೋಡಿ, ನಿಮ್ಮ ಜೀವನದಲ್ಲಿ ಪ್ರತಿ ದಿನ, ಪ್ರತಿ ಗಳಿಗೆ, ಪ್ರತಿ ಸೆಕೆಂಡ್, ಪ್ರತಿ ಗಂಟೆಗಳು, ಪ್ರತಿ ನಿಮಿಷಗಳು ಯಾವಾಗಲೂ ಮನೆ, ಮಕ್ಕಳು, ಸಂಬಂಧಿಕರು, ಅತ್ತೆ ಮಾವ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಸ್ನೇಹಿತರು, ಈ ಎಲ್ಲ ಸಂಬಂಧಗಳ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀರ. ನಿಮಗಾಗಿ, ನಿಮಗೋಸ್ಕರ, ನಿಮ್ಮೊಳಗಡೆ ನೀವೇ ಕಳೆಯುವಂತಹ ಅಮೂಲ್ಯವಾದ ಕ್ಷಣ ಈ ರೇಖಿ ಅಭ್ಯಾಸ ಮಾಡುವಂತಹ ಕ್ಷಣ. ನಿಮ್ಮ ಕೈ, ನಿಮ್ಮ ಹಸ್ತಗಳಿಂದಲೇ ಸಂಚಾರಗುವಂತಹ ಅದ್ಭುತವಾದ ಶಕ್ತಿ ನಿಮ್ಮ ಶರೀರವನ್ನು ಸ್ಪರ್ಶ ಮಾಡುತ್ತೆ.
ನಿಮ್ಮ ಚಕ್ರಗಳನ್ನು ತಲುಪುತ್ತೆ. ನಿಮ್ಮ ಚಕ್ರಗಳಿಂದ ಶರೀರದ ಎಲ್ಲ ಅಂಗಾಂಗಗಳಿಗೂ ಆ ಶಕ್ತಿ ಹೇಗೆ ಸಂಚಾರವನ್ನು ಮಾಡ್ತಾ ನಿಮ್ಮನ್ನು ಅದ್ಭುತವಾದ ಚೈತನ್ಯವನ್ನಾಗಿ ಮಾಡ್ತಾ ಇದೆ. ಆ ಒಂದೊಂದು ಬೀಜಾಕ್ಷರಗಳಲ್ಲಿರುವಂತಹ ಅದ್ಭುತವಾದ ಶಕ್ತಿಯನ್ನು, ಆ ವೈಬ್ರೇಷನನ್ನು, ಆ ಎನರ್ಜಿ ಲೆವೆಲನ್ನು ಎಂಜಾಯ್ ಮಾಡಿದ್ದೀರಾ? ಆಲೋಚನೆ ಮಾಡಿ. ಖಂಡಿತ ಇಲ್ಲ. ಅದು ಮಾಡುವಾಗಲೂ ಬೇಡದಾರ ಇರುವಂಥ 16 ಯೋಚನೆಗಳನ್ನ ಮಾಡೋದು ಅದಲ್ಲ. ರೇಖೆ ಮಾಡಿದಾಗ ಕೈ ಇಟ್ಕೊಂಡು ಜಸ್ಟ್ ಬೀಜಾಕ್ಷರವನ್ನು ಮಾತ್ರ ಹೇಳುವಂಥದ್ದು, ಅದನ್ನು ಮಾತ್ರ ಆನಂದಿಸುವಂಥದ್ದು. ಈ ನಿಮ್ಮ ಆತ್ಮ, ಈ ಒಂದು ಚೈತನ್ಯ, ಆ ಅದ್ಭುತವಾದ ಚೈತನ್ಯದೊಟ್ಟಿಗೆ ಸಮ್ಮಿಲನ ಆಗುವಂತಹ ಕ್ರಿಯೆಯನ್ನು ನೀವು ಸಂತೋಷವಾಗಿ ಕಳೀತಾ ಇದ್ದೀರಾ. ಒಬ್ಬ ಮನುಷ್ಯ ಯಾವುದನ್ನು ಕೂಡ ಅನುಮಾನದಲ್ಲಿ ನೋಡಿದಾಗ ಅದು ಯಾವತ್ತೂ ಅಷ್ಟೇ ಅರ್ಧ ಫಲವನ್ನೇ ನೀಡುವಂಥದ್ದು. ನಮ್ಮ ಭಾವ ಹೇಗಿರುತ್ತೆ ಹಾಗೆ ಕ್ರಿಯೆ ನಡೆಯುತ್ತೆ, ಹೌದಾ? ಖಂಡಿತ. ಆದರೆ ಎಲ್ಲವನ್ನು ಅನುಮಾನದಲ್ಲಿ ನೋಡೋ ಬದಲು ಈ ಎಲ್ಲ ಭೌತಿಕವಾಗಿ ನಿಮ್ಗೆ ಸಿಗುವಂಥ ಎಲ್ಲ ವಿದ್ಯೆಗಳನ್ನು ಕಲ್ತಿದ್ದೀರಾ. ಜೀವನಕ್ಕೇನು ಬೇಕು, ಅದು ಟೀಚರ್ ಫೀಲ್ಡ್ ಇರ್ಬೋದು, ಲೆಕ್ಚರರ್ಸ್ ಫೀಲ್ಡ್ ಇರ್ಬೋದು, ಅಥವಾ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಿರ್ಬೋದು, ಅಥವಾ ಪ್ರೈವೇಟ್ ಕಂಪ್ನಿಗಳ ಕೆಲಸ ಮಾಡೋಕ್ಕಿರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಯಾವುದಾದ್ರೂ ತಗೊಳ್ಳಿ. ಇಲ್ಲಿ ಬದುಕೋದಿಕ್ಕೆ ಏನು ಬೇಕು ಅದನ್ನು ಅಷ್ಟು ಗಮನ ಕೊಟ್ಟು, ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು, ಅಷ್ಟು ಇಷ್ಟೇ ಪರ್ಸೆಂಟೇಜಲ್ಲಿ ಬರಬೇಕು, ಎಷ್ಟು ಸ್ಟ್ರಗಲ್ ಮಾಡಿ ಗೆಲ್ತೀರ. ಆಫ್ಟರ್ ಆಲ್ ಇಲ್ಲಿ ಬದುಕೋದಿಕ್ಕೆ ನನ್ನ ಒಳಗಡೆ ಇರುವಂತಹ ಆತ್ಮ ಚೈತನ್ಯ ಅದೊಂದು ಫೈರ್ ಆಯಿತು ಅಂದರೆ ನಾವು ಅದ್ಭುತವಾದ ಚೈತನ್ಯಗಳಾಗಿ ಬೆಳಿತೀವಿ. ಅಂತಹ ಅದ್ಭುತವಾದ ಒಂದು ವಿದ್ಯೆಯನ್ನು ಕಲಿಯೋದಕ್ಕೆ, ನಿಮ್ಮನ್ನು ನೀವು ಕಳ್ಕೊಳ್ಳೋದಕ್ಕೆ ಎಷ್ಟು ಆಲೋಚನೆ ಮಾಡ್ತೀರಾ? ಇದಾಗುತ್ತಾ ಆಗಲ್ವಾ? ಏನು ಲಾಸ್ ನಿಮಗೆ? ಆಲೋಚನೆ ಮಾಡಿ. ಯಾರೋ ಒಬ್ಬರು ಗುರುಗಳ ರೂಪದಲ್ಲಿ ನಿಮಗೆ ದೀಕ್ಷೆಯನ್ನು ನೀಡ್ತಾ ಇದ್ದಾರೆ, ನೀವು ಅದನ್ನು ಪಡಿತಾ ಇದ್ದೀರಾ, ದಿನನಿತ್ಯ ಅಭ್ಯಾಸ ಮಾಡ್ತಾ ಇದ್ದೀರಾ ಅಲ್ವಾ? ಆಲೋಚನೆ ಮಾಡಿ. ನಿಮಗೆ ಒಂದು ವಿದ್ಯೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಆ ವಿದ್ಯೆಯಲ್ಲಿ ಸಾಧನೆ ಮಾಡಿದ್ದಾರೆ, ಅದರಲ್ಲಿ ಸಕಲವನ್ನು ಪಡೆದಿದ್ದಾರೆ, ಪಡಿತಾ ಇದ್ದಾರೆ. ಹಾಗಾಗಿ ಈ ಒಂದು ವಿದ್ಯೆಯ ಮಹತ್ವವನ್ನು ಅರಿಯದೆ ನಶಿಸಿ ಹೋಗೋದಕ್ಕೆ ಬಿಡಬೇಡಿ. ಇಲ್ಲಿ ನೀವು ಅರ್ಧ ಸೋಲ್ತಾ ಇರೋದು ಯಾಕೆ ಗೊತ್ತಾ? ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ, ಒಂದು ನಿಜವಾದ ನಂಬಿಕೆ ಇಲ್ಲದೆ ಇರೋದು, ಸತತ ಸಾಧನೆ ಇಲ್ಲದೆ ಇರೋದು. ನೀವು ನಿಜವಾಗ್ಲೂ ನಂಬಿ ಸತತವಾಗಿ ಸಾಧನೆ ಮಾಡ್ತಾ ಬಂದ್ರಿ ಅಂದರೆ ಎಂತಹ ವ್ಯಕ್ತಿಗೆ ಆದರೂ ಕೂಡ ಅದ್ಭುತವಾದ ಶಕ್ತಿ ಜಾಗೃತ ಆಗಲೇಬೇಕು. ಪ್ರತಿಯೊಂದು ಕ್ರಿಯೆಗೂ ಕೂಡ ಫಲ ಇದೆ. ಇದನ್ನೇ ಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲಾಫಲಗಳನ್ನು ನನಗೆ ಬಿಡು ಅಂತ. ಈ ಒಂದು ರೇಖೆ ಅಭ್ಯಾಸವನ್ನು ಮಾಡುವಾಗ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಕಳ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ಫಲಾಫಲವನ್ನು ಭಗವಂತನಿಗೆ ಬಿಡಿ, ಅವನು ಕೊಡ್ತಾನೆ. ಕೈ ಇಟ್ಕೊಂಡು ಫಲಾಫಲ ನಾವು ಕೇಳೋದ್ರ ಬದಲು ಅದನ್ನು ಆನಂದಿಸಿ. ಆ ಭಗವಂತನ ಶಕ್ತಿಯೇ ಜಾಗೃತ ಆಗ್ತಾ ಇದೆ. ಈ ಶರೀರವೇ ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳ ಶಕ್ತಿ ನಿಮ್ಮ ಒಳಗಡೆ ಜಾಗೃತ ಆಗ್ತಾ ಇದೆ. ನೀವೆಂತಹ ಅದ್ಭುತ ಚೈತನ್ಯ! ಈ ಆತ್ಮಕ್ಕೂ ಪರಮಾತ್ಮನಿಗೂ ಇರುವಂತಹ ಅದ್ಭುತವಾದ ಸಂಪರ್ಕ ನಳಿಗೆಯನ್ನು ಕಟ್ ಮಾಡಿಕೊಂಡು ಜಸ್ಟ್ ಒಂದು ಮಿಷನ್ ಥರ ಬದುಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ? ಯಾಕೆ ಭಗವಂತನನ್ನು ದೂರ ಇಟ್ಟಿದ್ದೀರಾ? ಅವನನ್ನು ದೂರ ಇಟ್ಟಿರುವಂಥ ಫಲ ನೀವೆಲ್ಲ ಅನುಭವಿಸ್ತಾ ಇದ್ದೀರಾ. ಎಲ್ಲ ಕಷ್ಟಗಳಿಗೆ ಅನುಭವಿಸ್ತಾ ಇದ್ದೀರಾ. ಜಗತ್ತಲ್ಲಿ ಯಾರಿಗೂ ಇಲ್ದೇ ಇರೋ ಸಮಸ್ಯೆ ನನಗೆ ಬಂದಿದೆ. ಜಗತ್ತಲ್ಲಿ ಯಾರಿಗೂ ಇಲ್ಲದ ಕಾಯಿಲೆ ನನಗೆ ಬಂದಿದೆ. ಜಗತ್ತಲ್ಲಿ ಯಾರೂ ಕಷ್ಟನೇ ಪಡ್ತಾ ಇಲ್ಲ, ನಾನೇ ಪಡ್ತಾ ಇದ್ದೀನಿ. ಆಲೋಚನೆ ಮಾಡಿ. ಈ ಕ್ಷಣ ಅಷ್ಟೇ ನನ್ನದು, ಮುಂದಿನ ಕ್ಷಣ ಕೂಡ ನನ್ನದಲ್ಲ ಅಲ್ವಾ? ಎಂತಹ ಭ್ರಮಾ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀರಾ. ನನ್ನ ಮಕ್ಕಳಿಗೆ ಈಗ ಆಸ್ತಿ ಮಾಡಬೇಕು, ಹಾಗೆ ಆಸ್ತಿ ಮಾಡಬೇಕು, ಇಲ್ಲಿ ಸೈಡ್ ತೆಗಬೇಕು, ಅಲ್ಲಿ ಮನೆ ಕಟ್ಟಬೇಕು, ಇಷ್ಟು ಒಡವೆ ಮಾಡಿಸ್ಬೇಕು, ಅಷ್ಟು ಹಣ ಮಾಡಬೇಕು, ಇಷ್ಟೆಲ್ಲ ಆಲೋಚನೆ ಮಾಡು ನೀವು. ಈ ನಿಮ್ಮ ಒಳಗಿನ ಚೈತನ್ಯದ ಆನಂದಕ್ಕೆ ನಾನು ಏನು ಮಾಡಬೇಕು? ಒಮ್ಮೆ ಆಲೋಚನೆ ಮಾಡಿ ಸಾಕು. ಆ ಆತ್ಮ ಚೈತನ್ಯ ಅನ್ನೋದು ಸಂತೋಷವಾಗಿರೋದು ಆ ಅದ್ಭುತವಾದ ಚೈತನ್ಯದಲ್ಲಿ ಸಂಪರ್ಕವನ್ನು ಬೆಳೆಸ್ಕೊಂಡಾಗ ಮಾತ್ರ. ಇದ್ಯಾವುದು ಕಷ್ಟ ಅಲ್ಲ. ರೇಖೆ ತಗೊಂಡ್ಮೇಲೆ ಕಷ್ಟನೇ ಬರಲ್ಲ. ಎಂಥ ಕಷ್ಟ ಇದ್ರೂ ಎಲ್ಲವನ್ನ ಎದುರಿಸುವಂಥ ಕಾನ್ಫಿಡೆನ್ಸ್ ಬರುತ್ತೆ. ಸಾಕಲ್ಲ ಒಬ್ಬ ವ್ಯಕ್ತಿಗೆ. ಸ್ವಲ್ಪ ಒಂದು ಚಿಕ್ಕ ಸಮಸ್ಯೆಗೆ ಹೋಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂದರೆ ಅಂತಹ ಮನಸ್ಥಿತಿಯಿಂದ ನಿಮ್ಮನ್ನು ಹೊರಗಡೆ ತರುತ್ತೆ ರೇಖೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು? ಮತ್ತು
ದಯಮಾಡಿ ಸತತ ಸಾಧನೆ ನೀವು ಮಾಡ್ತಾ ಬಂದರೆ ಅಂದರೆ ರೇಖೆ ಒಳಗಡೆ ರಿಸಲ್ಟ್ 100% ಇದೆ, 200% ಇದೆ. ಒಂದು ವೇಳೆ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ಒಂದು ಕೆಲಸವನ್ನು ಮಾಡಿ, ನನ್ನ ವಿಡಿಯೋಗಳಲ್ಲಿ ದಯವಿಟ್ಟು ನನ್ನ ಚಾನಲಲ್ಲಿ 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ರೇಖೆ ಬಗ್ಗೆನೇ ಮಾಡಿರುವಂಥದ್ದಾಗಿದೆ. ಪ್ರತಿಯೊಂದು ಸಮಸ್ಯೆಗಳಿಗೂ ಏನೇನು ಮಾಡಬೇಕು, ಹೇಗೆಲ್ಲ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು, ಆ ನಿಟ್ಟಿನತ್ತ ಕೆಲವೊಂದು ವಿಡಿಯೋಗಳನ್ನು ನೋಡಿ ಅದನ್ನು ಪ್ರಯೋಗವನ್ನು ಮಾಡ್ತಾ ಬನ್ನಿ. 100% ನೀವು ಆ ಸಮಸ್ಯೆಯಿಂದ ಹೊರಬರುವಂಥದ್ದಾಗತ್ತೆ. ಚಕ್ರಗಳನ್ನು ಹೇಗೆ ಜಾಗೃತ ಮಾಡ್ಕೋಬೇಕು, ಅವರ ಕ್ಲೆನ್ಸ್ ಮಾಡುವಂಥದ್ದು ಎಷ್ಟೋ ವಿಡಿಯೋಗಳನ್ನ ಮಾಡಿಬಿಟ್ಟಿದ್ದೀನಿ. ಅಂತಹ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ನೀವು ಯಥಾವತ್ತು ಪ್ರತಿದಿನ ಪ್ರಯತ್ನ ಮಾಡ್ತಾ ಬನ್ನಿ. ನೋಡಿ, ನಿಮ್ಮ ಒಳಗಡೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಥಿತಿಯಲ್ಲಿ, ನಿಮ್ಮ ದೇಹ ಸ್ಥಿತಿಯಲ್ಲಿ ಎಂತಹ ಅದ್ಭುತವಾದ ಚೇಂಜಸ್ ಆಗುತ್ತೆ ಅಂತ ಖಂಡಿತ ಆಗೇ ಆಗುತ್ತೆ. ಜೊತೆಗೆ ಇನ್ನೊಂದು ನಾನು ಕೇಳುವಂಥದ್ದು, ಎಲ್ಲರೂ ಕೂಡ ಕಾಲ್ ಮಾಡಿದಾಗ ಮೇಡಮ್ ಅವ್ರ ಹತ್ರನೇ ಮಾತಾಡಬೇಕು. ನೋಡಿ, ಆಫೀಸ್ ನಂಬರಿಗೆ ಕಾಲ್ ಮಾಡಿ ಮೇಡಮ್ ಹತ್ರನೇ ಮಾತಾಡಬೇಕು. ನೀವು ದೀಕ್ಷೆಯನ್ನು ಪಡೆದ ನಂತರ ನೀವು ನನ್ನ ಕನೆಕ್ಷನ್ಸ್ಗೆ ಬರುವಂಥದ್ದು, ನಾನೇ ದೀಕ್ಷೆಯನ್ನು ನೀಡುವಂಥದ್ದು. ಅಲ್ಲಿ ಬಂದ ನಂತರ ನಿಮ್ಗೆ ಹೇಗೆ ಅಭ್ಯಾಸ ಮಾಡಬೇಕು, ಏನು ಮಾಡಬೇಕು, ಪ್ರತಿಯೊಂದು ಗೈಡ್ ಮಾಡ್ತಾ ಹೋಗ್ತೀವಿ. ಮುಂಚೆನೇ ಮಾತಾಡಬೇಕು ಅಂತ ಅನ್ಕೊತೀರಾ. ಅದರಿಂದಾಗಿ ನೀವು ಒಂದು ಆಲೋಚನೆ ಮಾಡಿ, ನೀವು ನಿಮ್ಮ ಜೀವನದಲ್ಲಿ ಬದಲಾಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ನಿಮ್ಮ ಜೀವನನ ಪರಿವರ್ತನೆ ಮಾಡಿಸುವಂತಹ ಶಕ್ತಿ, ರೇಖಿ ಶಕ್ತಿಯ ಬಗ್ಗೆ ಆಲೋಚನೆ ಮಾಡಿ, ಗುರುಗಳ ಬಗ್ಗೆ ಅಲ್ಲ. ಅವ್ರ ಹತ್ರ ಮಾತಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಮಾತಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ನಿಮಗೆ ಒಂದು ನಂಬಿಕೆ ಬರ್ಬೋದು. ನಂತರ ನೀವು ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ರೇಖಿ ದೀಕ್ಷೆಯನ್ನು ಪಡಿಬೇಕು, ಸತತ ಅಭ್ಯಾಸವನ್ನೇ ಮಾಡಬೇಕು. ಇದೆ ನಿಜವಾದ ಕ್ರಿಯೆ. ಹಾಗಾಗಿ ದಯವಿಟ್ಟು ಮೇಡಮ್ ಅವ್ರ ಹತ್ರ ಮಾತಾಡಬೇಕು ಅಂತ ನಿಮ್ಮ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಕಾರಣ ಹೇಳ್ತೀನಿ. ನಾನು ತುಂಬ ಈಲಿಂಗ್ಸ್ ಮತ್ತು ಬೇರೆ ಬೇರೆ ಇದರಲ್ಲಿರುವಂಥದ್ದಾಗುತ್ತೆ, ಕ್ಲಾಸಸ್ಗಳಿರುವಂಥದ್ದಾಗುತ್ತೆ. ಮತ್ತು ನಾವು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಾನು ಹಳ್ಳಿಯವರು ಅಂತ. ನಮ್ಮ ಊರಿನಲ್ಲಿ ಅಷ್ಟು 100% ಈ ಒಂದು ನೆಟ್ವರ್ಕ್ ಸಮಸ್ಯೆ ಆಗ್ತಾನೆ ಇರುತ್ತೆ. ಯಾವಾಗಲೂ ಫೋನ್ ಸ್ವಿಚ್ ಆಫ್ ಬರ್ತಾನೆ ಇರುತ್ತೆ. ಹಾಗಾಗಿ ನೀವು ಕಾಲ್ ಮಾಡಿದವ್ರಿಗೆ ಹತಾಶೆ ಆಗಬಾರ್ದು ಅಂತಲೇ ಆಫೀಸ್ ನಂಬರ್ಗಳನ್ನ ಕೊಡುವಂಥದ್ದು, ಆಫೀಸಲ್ಲಿ ನಿಮ್ಮ ಎಲ್ಲರಿಗೂ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡುವಂಥದ್ದು, ರೇಖೆ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು, ಎಲ್ಲವನ್ನು ಮಾಡುವಂಥದ್ದು. ದಯವಿಟ್ಟು ಮೇಡಮ್ ಬೇಕು ಅಂತ ಕೇಳಬೇಡಿ, ರೇಖೆ ಬೇಕು ಅಂತ ಕೇಳಿ. ನೀವು ರೇಖಿ ದೀಕ್ಷೆಯನ್ನು ಪಡೆದ ಮೇಲೆ ನೀವು ನನ್ನ ಹತ್ರನೇ ಬಂದು ಪಡಿತೀರಾ, ನನ್ನ ಕನೆಕ್ಷನ್ಸಲ್ಲೇ ಇರ್ತೀರಾ ಅಲ್ವಾ. ಜೊತೆಗೆ ನಿಮಗೆ ಯಾವುದೇ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ, ರೇಖಿ ಬಗ್ಗೆ ಇರ್ಬೋದು, ರೇಖಿ ದೀಕ್ಷೆ ಪಡೆದಿರ್ತೀರ, ಮಾಹಿತಿ ಬೇಕು, 500-600 ವೀಡಿಯೋಸ್ಗಳಿದೆ, ಸರ್ಚ್ ಮಾಡಿ. ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮಗೋಸ್ಕರ ನೀವು ಕೆಲವು ಕ್ಷಣಗಳ ನಿಮಗೋಸ್ಕರ ಒಂದು ಮಾಹಿತಿಯನ್ನು ಹುಡ್ಕೋಕ್ಕಾಗಲ್ಲ ಅಂದರೆ ಇದೆಂಥ ವಿಷಾದ ಅಲ್ವಾ. ಮೇಡಮ್ ಅವ್ರ ಲೈಫಲ್ಲಿ ಗೆದ್ದಿದ್ದಾರೆ, ನಾವು ಅವ್ರ ಥರ ಗೆಲ್ಲಬೇಕು. ಗೆಲ್ಲೋದಕ್ಕೇನು ಎಲ್ಲ ನನಗೆ ಸಹಾಯ ಆಯಿತು ಅನ್ನೋದು, ಅವರು ಎಷ್ಟು ವೀಡಿಯೋಗಳು ಅದರಲ್ಲಿ ಏನು ಮಾಡಿರ್ಬೋದು, ಅವರು ಆ ವಿಡಿಯೋಗಳಲ್ಲಿ ಏನು ಮಾಹಿತಿ ಸಿಗ್ಬೋದು ಹುಡುಕಿ. ದಯವಿಟ್ಟು ನಮ್ಮ ಜೀವನಕ್ಕೆ ನಾವೇ ಹುಡುಕಾಟವನ್ನು ಮಾಡಬೇಕು. ನಾವೇ ಈ ವಿದ್ಯೆಯನ್ನು ದಯವಿಟ್ಟು ಹುಡುಗಾಟದ ರೀತಿ ಕಳಿಬೇಡಿ. ಹೆಚ್ಚು ಸಾಮಾನ್ಯ ನಾನು ಹೇಳ್ತಾ ಇರ್ತೀನಿ, ಈ ಹುಡುಗರುಗಳು ಆಟ ಆಡುವಾಗ ಏನೋ ಒಂದು ಸಿಕ್ಕಿದಾಗ ಯಾವ ಥರ ಅಂತಂದರೆ, ಜಸ್ಟು ಈ ಹೊಸದ್ರಲ್ಲಿ ಯಾವುದೇ ಆಟ ಸಾಮಾನುಗಳು ಕೊಟ್ಟರು ಈ ಹುಡುಗರುಗಳು ಏನು ಮಾಡ್ತಾರೆ, ಅದನ್ನ ಆಟ ಆಡೋವಂಥ ಚೆನ್ನಾಗಿ 1-2-3 ದಿನ ಆಯ್ತಾ ಇದ್ದಂಗೆ ಅದ್ರ ಬಗ್ಗೆ ಒಂದು ತಾತ್ಸಾರ ಭಾವನೆ ಇರ್ತಲ್ಲ, ಈ ಥರ ನೀವು ರೇಖಿನ ತೊಗೊಬಿಟ್ಟಿದೆ. ಇದು ಹುಡುಗಾಟ ಅಲ್ವೇ ಅಲ್ಲ, ಸಾಧನೆ. ರೇಖಿ ಸಾಧನೆಯನ್ನು ಮಾಡ್ಲಿಕ್ಕೆ ಬಂದಿದ್ದೀರಾ, ಸಾಧಕರು ನೀವು. ಸಾಧಕರು ಅಂದಾಗ ಜಸ್ಟ್ ನಾನು ಕಾಲ್ ಮಾಡಿದ ತಕ್ಷಣ ಮೇಡಮ್ ಪಿಕ್ ಮಾಡಬೇಕು, ಇಲ್ಲಾಂದರೆ ಪಿಕ್ ಮಾಡಿಲ್ಲ ಅಂದರೆ ಅವ್ರ ಕಾಲನೇ ಎತ್ತಲ್ಲ. ಅಲ್ಲ, ಆಲೋಚನೆ ಮಾಡಿ. ನಿಮ್ಮ ಜೀವನದ ಒಂದು ಸಮಸ್ಯೆ, ಒಂದು ಕುಟುಂಬ ನಿರ್ವಹಣೆ ಮಾಡೋದ್ರಲ್ಲೇ ನೀವು ಎಷ್ಟೋ ಜನರು ಕಾಲೆತ್ತಕ್ಕಾಗಿರಲ್ಲ. ಅಂಥದ್ರಲ್ಲಿ ನನ್ನನ್ನು ನಂಬಿರುವಂಥ 100 ಜನರಿಗೆ ನಾವು ರಿಪ್ಲೈ ಕೊಡಬೇಕು, ಎಲ್ಲನೂ ಮಾಡಬೇಕು. ನಮ್ಮದು ಒಂದು ಕುಟುಂಬ ಇದೆ, ನಾವು ರೈತರು, ನಮ್ಮದು ಗದ್ದೆ ಕೆಲಸ, ನಮ್ಮದು ಜಮೀನು ಕೆಲಸ ಅಂತ ಎಲ್ಲ ಇರುತ್ತೆ. ಜೊತೆಗೆ ನನ್ನದೇ ಆದ ಕ್ಲಾಸಸ್ಗಳು, ಈಲಿಂಗ್ ಕ್ಲಾಸ್ ಎಲ್ಲವೂ ಇರುತ್ತೆ. ಎಲ್ಲವನ್ನ ಬಿಟ್ಟು ಅವ್ರು ನನಗೆ ಕಾಲ್ ಮಾಡಿದ ತಕ್ಷಣ ಸಿಗಬೇಕು ಅಂತ ಅಂದ್ಕೊಳ್ಳೋದು ಎಷ್ಟು ಸರಿ? ಅವರು ಏನೋ ಒಂದು, ಅವ್ರಿಗೂ ಕೂಡ ಸಮಯ ಇರಲ್ಲ, ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಬಟ್ ಯಾವ್ದಾದ್ರು ಒಂದು ಅವಕಾಶ, ನನಗೆ ರೇಖಿ ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು. ನಾನು ರೇಖಿ ಒಳಗಡೆ ಹೋದರೆ ಮೇಡಮ್ ಖಂಡಿತ ಸಿಗ್ತಾರೆ. ಯಾವತ್ತಾದ್ರೂ ನಾನು ಎಲ್ಲ ಸಮಸ್ಯೆಗೂ ನಾನು ಸಿಕ್ಕಿದ ಮೇಲೆ ನಾನು ಎಲ್ಲ ಸಮಸ್ಯೆಗೂ ಅಲ್ಲಿ ನಾನು ಉತ್ತರ ಕೇಳುವಂಥದ್ದಾಗ್ಬೋದು. ಅಥವಾ ಅವ್ರ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿ ನಾನು ನನ್ನ ಲೈಫಲ್ಲಿ ಯಶಸ್ಸನ್ನು ಪಡೆದು ನಾನು ಅವ್ರಿಗೆ ತೋರಿಸ್ಬೇಕು. ಈ ಹಂಬಲ ಯಾಕಿಲ್ಲ? ಮೇಡಮ್ಮೇ ಸಿಗಬೇಕು ಅಂತ ಯಾಕೆ ಅನ್ಕೊತೀರಾ? ಮೇಡಮ್ ಫಸ್ಟು ಪ್ರಶ್ನೆ ಹಾಕೊಳ್ಳಿ ನೀವು, ನಿಮಗೆ ಮೇಡಮ್ ಯಾಕೆ ಬೇಕು?
ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ರೇಖಿ ಬೇಕು, ಮೇಡಮ್ ಅಲ್ಲ. ಮೇಡಮ್ಮೇ ಬಂದು ದೀಕ್ಷೆ ಕೊಡುವಂಥದ್ದು ಅಲ್ವಾ? ನಾನೇ ಬಂದು ದೀಕ್ಷೆ ಕೊಡುವಂಥದ್ದು, ನಾನೇ ಒಂದು ಎನರ್ಜಿ ಕನೆಕ್ಷನ್ಸ್ ಕೊಡುವಂಥದ್ದು, ನಾನೇ ರೇಖಿ ಬಗ್ಗೆ ಮಾಹಿತಿ ಕೊಡುವಂಥದ್ದು, ನಾನೇ ತಿಳಿಸುವಂಥದ್ದು. ನಿಮಗೆ ಏನೇ ಸಮಸ್ಯೆಗಳಿದ್ರೂ ರೇಖಿ ದೀಕ್ಷೆಗೆ ಬರ್ತೀರಲ್ಲ, ರೇಖಿ ದೀಕ್ಷೆಗೆ ಬಂದಾಗ ಆ ಒಂದು ದೀಕ್ಷಾ ಕ್ಲಾಸ್ನಲ್ಲಿ 1.5-2 ಗಂಟೆಗಳ ಕಾಲ ಚರ್ಚೆಗಳಾಗುತ್ತೆ, ರೇಖಿ ಬಗ್ಗೆ ಮಾತುಕತೆಗಳಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಹೇಗೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿಗಳು ಸಿಗುವಂಥದ್ದಾಗುತ್ತೆ. ರೇಖಿ ಅಂದರೆ ಏನು ಅಂತ ತಿಳಿಯುತ್ತೆ. ಆ ಒರಿಜಿನಲ್ ರೇಖಿ ಸೆನ್ಸೇಷನ್ ಹೆಂಗಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ದೂರ ನಿಂತು ನನಗೆ ಅವ್ರು ಬೇಕು, ಅವ್ರ ಹತ್ರ ಮಾತಾಡಬೇಕಿತ್ತು, ಇವ್ರ ಹತ್ರ ಮಾತಾಡೋಗ್ಬೇಕಿತ್ತು, ಈ ಗೊಂದಲ ಸ್ಥಿತಿಯನ್ನು ಬಿಡಿ. ಮೊದಲು ಒಂದು ಅವಕಾಶ ಸಿಗ್ತಾ ದಯಮಾಡಿ ರೇಖಿ ಒಳಗಡೆ ಬನ್ನಿ. ಮೇಡಮೇ ಸಿಗಬೇಕು ಅಂತ ಅನ್ಕೋಬೇಡಿ. ಅದಕ್ಕೆ ಅಂತಲೇ ಆಫೀಸಲ್ಲಿ ಇರೋವಂಥದ್ದು ಅವ್ರುಗಳೆಲ್ಲರೂ ಕೂಡ ನಿಮಗೆ ಬೇಕಾದ ಮಾಹಿತಿಯನ್ನು ತಲುಪಿಸಿ ನಿಮಗೆ ಕೊಟ್ಟು, ಓಕೆ, ನಿಮಗೆ ರೇಖಿ ದೀಕ್ಷೆಗೆ ಕನೆಕ್ಟ್ ಮಾಡಿದ ನಂತರವೇ ನಾನು ರೇಖಿ ದೀಕ್ಷೆಯಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ನಾನು ಭೇಟಿ ಮಾಡುವಂಥದ್ದು. ದಯವಿಟ್ಟು ಗಮನ ಇಡಿ. ಒಂದು ನಾನು ಹೇಳ್ತಾ ಇದ್ದೀನಿ, ನಾನೇ ಸಿಗಬೇಕು ಅಂತ ಅಂದ್ಕೊಂಡ್ರೆ ನೀವಿನ್ನು ನಿಮ್ಮ ಕಷ್ಟದ ದಿನಗಳನ್ನ ಹೆಚ್ಚು ಮಾಡ್ಕೋತಾ ಹೋದ ಹಾಗೆ, ಇನ್ನು ನಿಮ್ಮ ಕಷ್ಟದ ಸಮಯವನ್ನು ನೀವೇ ಮುಂದೂಡ್ತಾ ಇರ್ತೀರ. ರೇಖಿ ಬೇಕು ನನಗೆ ಮೇಡಮ್, ನನಗೆ ನೀವೇ ಸಿಗಬೇಕು, ನೀವು ಆಲೋಚನೆ ಮಾಡಿ. ಅದೇ ಕೆಲಸನ ನಾವು ಹಳ್ಳಿಯವರು ಅಂತ ಅಂದಾಗ ನನಗೆ ಎಷ್ಟು ಕೆಲಸ ಇರುತ್ತೆ. ನಾವು ಕೂಡ ಒಂದು ಕುಟುಂಬದ ಸೊಸೆಯಾಗಿರ್ತೀವಿ. ಇಲ್ಲಿ ಗುರುವಾಗಿ ನನ್ನ ಕೆಲಸವನ್ನು ನನ್ನ ರೇಖಿನಲ್ಲಿ ಏನು ಕೊಡಬೇಕು ಅದು 100% ಕೊಟ್ಟೇ ಕೊಡ್ತೀನಿ. ಕುಟುಂಬದಲ್ಲೂ ಕೂಡ ನನ್ನ ಮನೆಗೆ ಒಡತಿಯಾಗಿ, ಮನೆ ಯಜಮಾನಿಯಾಗಿ, ಮನೆ ಸೊಸೆಯಾಗಿ, ಒಬ್ಬ ಮಗುವಿಗೆ ತಾಯಿಯಾಗಿ, ಒಂದು ಕುಟುಂಬದಲ್ಲಿ ನಾನು ಏನು ನಿಭಾಯಿಸಬೇಕು, ನಂದು ಒಂದು ಬಾಧ್ಯತೆ ಅಂತ ಇರುತ್ತೆ, ಕರ್ತವ್ಯ ಅಂತ ಇರುತ್ತೆ. ರೇಖಿ ಮಾಸ್ಟರ್ ಆದ ತಕ್ಷಣ ಎಲ್ಲವನ್ನ ಬಿಡಬೇಕು ಅಂತೇನಿಲ್ಲ ಅಲ್ವಾ? ಅದರ ರೊಟ್ಟಿಗೆ ಇಡೀ ಒಂದು ಪ್ರತಿ ಮನೆಯಲ್ಲೂ ಕೂಡ ರೇಖಿ ಸ್ಥಾಪನೆ ಆಗಬೇಕು ಅಂತಹ ಇಂತಹ ಮನೋಭಾವ ಇರುವಂಥವ್ರಿಗೆ ನೀವು ಕೂಡ ಸಹಕಾರವನ್ನು ಮಾಡಬೇಕು. ಅವರೇ ಬೇಕು ಅಂತ ಕೇಳಬೇಡಿ, ನಾವು ಮೇಡಮೇ ಬೇಕು. ಮೇಡಮ್ ಯಾಕೆ ಬೇಕು? ಪ್ರಶ್ನೆ ಹಾಕೊಳ್ಳಿ. ನನಗೆ ರೇಖಿ ಬೇಕು, ನನ್ನ ಸರ್ವ ಸಮಸ್ಯೆಗೂ ಮೇಡಮ್ ಹೇಳಿದ್ದಾರೆ ರೇಖಿನೇ ಪರಿಹಾರ ಅಂತ. ಸರ್, ನನಗೆ ರೇಖಿ ಬೇಕು. ಇನ್ನು ಮುಂದೆ ದಯವಿಟ್ಟು ರೇಖಿ ಬೇಕು ಅಂತ ಕೇಳಿ, ರೇಖಿ ಒಳಗಡೆ ಬನ್ನಿ, ರೇಖಿಯನ್ನು ಆನಂದಿಸಿ, ಆಸ್ವಾದಿಸಿ. ನಿಮ್ಮ ಲೈಫಲ್ಲಿ ಅದ್ಭುತವಾದ ಸಕ್ಸಸ್ ಖಂಡಿತ ಪಡಿತೀರ. ನೀವೆಲ್ಲ ನನ್ನ ಶಿಷ್ಯರುಗಳೇ ಅಂತ ಅಂದಮೇಲೆ ಯಾವತ್ತಿದ್ರೂ ನಾನು ಸಿಕ್ಕುವಂಥದ್ದೇ ಆಗುತ್ತೆ. ನೀವು ರೇಖಿ ದೀಕ್ಷೆ ತೊಗೊಂಡ್ಮೇಲೆ ನನಗೆ ಸಿಗ್ತೀರಾ. ಇವನ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಅಥವಾ ಕಾಲ್ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡುವಂಥದ್ದಾಗುತ್ತೆ, ಸಿಗುವಂಥದ್ದಾಗುತ್ತೆ ಖಂಡಿತ. ತೀರಾ ತುಂಬ ಹೆಚ್ಚು ಸಮಸ್ಯೆ ಇತ್ತು ಅಂದರೆ ಅಂತಹ ನನ್ನ ವಿದ್ಯಾರ್ಥಿಗಳು ನಂಗೆ ಆಫೀಸಿಂದನೇ ಕಾನ್ಫರೆನ್ಸ್ ಕಾಲ್ ಹಾಕುವಂಥದ್ದು ಅಥವಾ ವಾಯ್ಸ್ ಮೆಸೇಜ್ ಹಾಕುವಂಥದ್ದು ಮಾಡ್ತಾರೆ. ದಯವಿಟ್ಟು ಸುಮ್ಮನೆ ಮಾತಾಡಲಿಕ್ಕೆ ಅನ್ನೋದಕ್ಕೋಸ್ಕರ ಹೆಂಗೇನೋ ಟೈಮ್ ಪಾಸ್, ಈ ಟೈಮ್ ಪಾಸ್ಗೆ ಅಂತ ದಯವಿಟ್ಟು ಮೇಡಮ್ ಅವ್ರನ್ನ ಕೇಳಬೇಡಿ. ಸಾಧನೆಗೋಸ್ಕರ ನಿಮ್ಮ ಸಮಯದ ಒಂದೊಂದು ಸೆಕೆಂಡ್ ಕೂಡ, ಒಂದೊಂದು ಕ್ಷಣ ಕೂಡ ಸಾಧನೆಗೋಸ್ಕರ ಕಾಳಿರಿ. ನಾನು ಯಾಕಿದನ್ನು ಈಗ ಹೇಳ್ತಾ ಇದ್ದೇನೆ ಅಂದರೆ, ಮೇಡಮ್ ಅವ್ರ ಹತ್ರ ಮಾತಾಡಬೇಕು, ಇದು ಮಾಡಬೇಕು. ನಾನು ಹೇಳಿದ್ದು ಮೇಡಮ್ ಅವ್ರು ಯಾಕೆ ಬೇಕು, ನನಗಿದೇ ಪ್ರಶ್ನೆ. ನಾನು ಯಾಕೆ ಬೇಕು? ನಿಮಗೆ ರೇಖಿ ಬೇಕು ಅಲ್ವಾ? ಅದನ್ನು ಆಲೋಚನೆ ಮಾಡಿ. ಮೇಡಮ್ ಅವರು ಗುರುಗಳು ಅಂತ ನೀವು ರೇಖಿ ಶಿಷ್ಯರಾಗಿ ಒಳಗಡೆ ಬಂದಮೇಲೆ ಗುರು ಕೃಪೆ ಇದ್ದೇ ಇರುತ್ತೆ, ಗುರು ರಕ್ಷೆ ಇದ್ದೇ ಇರುತ್ತೆ, ಆಯಿತಾ? ಗುರುವಿನ ಮಾರ್ಗದರ್ಶನ ಇದ್ದೇ ಇರುತ್ತೆ. ದಯವಿಟ್ಟು ಫಸ್ಟು ಶಿಷ್ಯರಾಗಬೇಕು ಅಂತ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಶಿಷ್ಯರಾಗಬೇಕು, ನನ್ನ ಜೀವನದಲ್ಲಿ ಚೈತನ್ಯ ಆಗಬೇಕು ಅಂದಾಗ ಕಡೆ ಪಕ್ಷ ಆಯಿತು, ನಾವು ನಮಗೊಂದು ಸಮಸ್ಯೆ ಇತ್ತು ಅಂತ ಅಂದರೆ ಅದ್ರ ಬಗ್ಗೆ ಏನಾದ್ರು ತಿಳಿಬೇಕು ಅಂದರೆ ನೀವು ಜಸ್ಟ್ 1 ಕಾಲ್ 2 ಕಾಲ್ ಮಾಡಿದ ತಕ್ಷಣ ಪಿಕ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳೋದು. ಕೆಲವೊಬ್ಬರು ಕಮೆಂಟ್ಸ್ಗಳೆಲ್ಲ ಮಾಡೋದು ನೋಡಿದ್ದೀನಿ. ಆಲೋಚನೆ ಮಾಡಿ, 1 ಕಾಲ್ 2 ಕಾಲಿಗೆ ನಿಮ್ಮ ಕಾಲ್ ಪಿಕ್ ಮಾಡಿಲ್ಲ ಅಂದ ತಕ್ಷಣ ಅಷ್ಟೆಲ್ಲ ಇದು ಮಾಡ್ತಿರಲ್ಲ, ಅವರು ಕೂಡ ಅವ್ರದ್ದು ಊಟ ತಿಂಡಿ ಅಂತ ಅಂದ್ಬಿಟ್ಟು ಅವ್ರದ್ದು ಕೂಡ ವೈಯಕ್ತಿಕ ಜೀವನ ಇರುತ್ತೆ. ರಾತ್ರಿ 10:45 11 ಗಂಟೆಲೆಲ್ಲ ಕಾಲ್ ಮಾಡಿದ್ರೆ ಅವರು ಕೂಡ ಪಿಕ್ ಮಾಡೋಕ್ಕಾಗಲ್ಲ. ಅದು ಆಯಿತಾ? ಅವ್ರಿಗೂ ಅವ್ರದ್ದೇ ಸಮಯ ಇರುತ್ತಲ್ವ, ಫ್ರೀ ಟೈಮ್ ಅಂತ ಇರುತ್ತಲ್ವ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಯಾರೇ ಕಾಲ್ ಮಾಡಿದ್ರು ಪಿಕ್ ಮಾಡುವಂಥದ್ದಾಗುತ್ತೆ. ಒಂದು ವೇಳೆ ಊಟ ತಿಂಡಿ ಅಂತ ಬ್ರೇಕ್ ಕೊಟ್ಟಿದ್ರು ಅವರು ಮತ್ತೆ ಆಫೀಸಿಂದ ಅವ್ರು ರಿಟರ್ನ್ಸ್ ಕಾಲ್ ಮಾಡ್ತಾರೆ. ಯಾರೇ ಮಿಸ್ ಕಾಲ್ ಇದ್ದರೂ ರಿಟರ್ನ್ಸ್ ಕಾಲ್ ಮಾಡ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಗುರುಗಳ ಬಳಿ ಒಂದೇ ಒಂದು ಸಮಸ್ಯೆಗೆ ಏನಾದರೂ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ತಿಳ್ಕೊಬೇಕು ಅಂತ ಟ್ರೈ ಮಾಡಬೇಕು ಅಂದರೂ ಯಾವ ಫೋನ್ ಇಲ್ಲ, ಏನಿಲ್ಲ, ನೀವು ಯಾರೂ ನಂಬಲಿಕ್ಕಿಲ್ಲ. 2 ತಿಂಗಳು 3 ತಿಂಗಳು ಜಸ್ಟು ಅವರಿರುವಂಥ ಜಾಗಕ್ಕೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ 2-3 ತಿಂಗಳು ನೆಡ್ಕೊಂಡು ಬರ್ತಾ ಇದ್ದೆ. ಅರ್ಥ ಮಾಡ್ಕೊಳ್ಳಿ. ನನಗೆ ರೇಖಿ ಬಗ್ಗೆ ಹಸಿವೆ ಅಷ್ಟಿತ್ತು. ಗುರುಗಳನ್ನು ಅವ್ರಿಗೆ ಹೋಗಿ ನಾನು ಇವತ್ತು ಹೋದ್ರೆ ಸಿಗ್ಬೋದು. ಯಾಕೆ ನನ್ನ ಹತ್ರ ಫೋನ್ ಇಲ್ಲ, ನಾನು ಕಾಲ್ ಮಾಡಿ ಮಾತಾಡೋಕ್ಕಾಗಲ್ಲ. ಜೊತೆಗೆ ನಮ್ಗೆ ಯಾವುದೇ ಒಂದು ವೆಹಿಕಲ್ ಫೆಸಿಲಿಟೀಸ್ ಇರಲಿಲ್ಲ. ಆಗ ಒಬ್ಬ ಹಳ್ಳಿ ಹೆಣ್ಮಗಳು ಈ ವಿದ್ಯೆ ಕಲಿಬೇಕು ಅಂತ ಅಷ್ಟು ತಿರುಗಿ ಆ ವಿದ್ಯೆ ಕಲ್ತಿದ್ದೀವಿ. ಒಂದು ಚಿಕ್ಕ ಪ್ರಶ್ನೆ, ಒಂದು ಚಿಕ್ಕ ಡೌಟ್ಗೆ 2-3 ತಿಂಗಳು ತಿರುಗ್ತಾ ಇದೆ.
2 ಅವರ್ 3 ಅವರ್ ಆದರೂ ನಿಂತು ನಮ್ಮ ಗುರುಗಳು ಇವತ್ತಿಗೂ ಕೂಡ ಏನೇ ಹೇಳಿದ್ರು ಕೂಡ ಅವ್ರ ಮುಂದೆ ಕೈಕಟ್ಟು ನಿಂತು ಕೇಳುವಂಥದ್ದಾಗತ್ತೆ. ಯಾಕೆಂದರೆ ನನ್ನ ಗುರುವನ್ನು ನಾನು ಆ ಸ್ಥಾನದಲ್ಲಿಟ್ಟಿದ್ದೀನಿ. ಭಗವಂತನ ಸ್ವರೂಪ ನನ್ನ ಗುರುಗಳು ಅಂತ ನೋಡ್ತೀನಿ. ನೀವು ಯಾಕೆ ಸೋಲ್ತಾ ಇದ್ದೀರಾ ಗೊತ್ತಾ? ಅಹಂ, ನಾನು ಕಾಲ್ ಮಾಡಿದ ತಕ್ಷಣ ಎತ್ತಬೇಕು, ನಾನು ಕಾಲ್ ಮಾಡಿದ ತಕ್ಷಣ ರಿಪ್ಲೈ ಮಾಡಿಲ್ಲ ಮುಗೀತು, ಅದ್ರ ಬಗ್ಗೆ ಇವರೇ ಅಲ್ಲೇ ಇದು ಮಾಡಿಬಿಡ್ತಾರೆ, ಕೊಟ್ಬಿಡ್ತಾರೆ ನೇಮ್. ಕಾಲ್ ಮಾಡಿದ್ರೆ ಎತ್ತದೇ ಇಲ್ಲ, ರೆಸ್ಪಾನ್ಸೇ ಮಾಡಲ್ವಲ್ರಿ. ನಾನು ಹೇಳೋದು, ರೆಸ್ಪಾನ್ಸ್ ಮಾಡ್ತದಕ್ಕೆ ನಿಮ್ದು ಒಂದೇ ಕಾಲಲ್ಲ ಬರೋದು, 1000 ಕಾಲ್ ಬರುತ್ತೆ, 100 ಕಾಲ್ ಬರುತ್ತೆ. ನಿಮ್ಮ ಕರ್ಮ ಕಳೆದಿಲ್ಲ. 100 ಕಾಲ್ ಎತ್ತವರು ನಿಮ್ಮ ಕಾಲಲ್ಲಿ ಪಿಕ್ ಮಾಡಿಲ್ಲ ಅಂದರೆ ಸೊ ನಿಮ್ಮದು ಒಂದು ಕರ್ಮ ಅಂತ ಇರುತ್ತೆ. ದಯವಿಟ್ಟು ಸಹನೆ ಇರಲಿ. ಸಾಧನೆ ಮಾಡೋಕ್ಕೆ ಬರೋರಿಗೆ ಮೊದಲು ಇರಬೇಕಾಗಿರೋದು ಸಹನೆ. ಸಾಧನಾ ಗುಣದಲ್ಲಿ ಮೊದಲ ಹೆಜ್ಜೆ ಸಹನೆ. ನೀವು ಅಲ್ಲೇ ಕಲಿಬೇಕು ಅಂತಿತ್ತ, ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಪರಿವರ್ತನೆ ಆಗಬೇಕು ಅಂತಿತ್ತ, ಕಾಯುವಂತಹ ತಾಳ್ಮೆ ಬೆಳೆಸ್ಕೊಳ್ಳಿ. ಅದನ್ನೇ ಬೆಳೆಸ್ಕೊಂಡಿಲ್ಲ ಅಂದರೆ ಇನ್ನೇನು ಬೆಳೆಸ್ಕೋತೀರಾ ಜೀವನದಲ್ಲಿ? ಒಬ್ಬರು ಗುರುಗಳಿಗೋಸ್ಕರ, ಒಂದು ವಿದ್ಯೆಗೋಸ್ಕರ ಕಾಯ್ಲಿಕ್ಕೆ ಕೂಡ ಆಗಲ್ವಾ? ಇದು ನನ್ನ ಪ್ರಶ್ನೆ. ನಮ್ಮ ಗುರುಗಳಿಗೋಸ್ಕರ ಇವತ್ತಿಗೂ ಕೂಡ ನಮ್ಮ ಗುರುಗಳ ಮುಂದೆ 2-3 ತಾಸು 4 ತಾಸು ನಿಂತ್ರು ಅವ್ರ ಮುಂದೆ ಕೂತ್ರು ಕೂಡ ಅಗೌರವ ಸೂಚಿಸ್ತಾಗೆ ಅಂತ ನಿಂತ್ಕೊಂಡು ಕೈಕಟ್ಟೆ ಹಾಕೊಂಡು ನಾವು ಕೇಳ್ಕೊಂಡು ಬರುವಂಥದ್ದು ಉಂಟು. ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ನಮ್ಮ ಗುರುಗಳಿಗೆ ಎದುರು ಮಾತಾಡ್ದಾನೆ ಇರುವಂಥ ಉಂಟು. ಮೋಸ್ಟ್ಲಿ ಆ ಮನೋಭಾವವೇ ನನಗೆ ಈ ವಿದ್ಯೆಯಲ್ಲಿ ಅದ್ಭುತವಾದ ಯಶಸ್ಸನ್ನು ಕೊಟ್ಟಿರಬಹುದು. ಯಾಕೆ ಅಂದರೆ ಮನುಷ್ಯನಿಗೆ ಇರಬೇಕಾಗಿರೋದು ನಾನು ಅನ್ನುವಂತಹ ಅಹಂಭಾವ ಅಳಿಬೇಕು. ನಾನು ಮಾಡಿದ ತಕ್ಷಣ ತೆಗಿಬೇಕು, ನಾನು ಮಾಡಿದೆ ತೆಗಿಲಿಲ್ಲ, ನಾನು ಆ ನಾನು ಅಕ್ಷರದಿಂದಲೇ ನಿಮ್ಮ ಸರ್ವನಾಶ ಆಗಿದೆ. ನನಗಂದ್ರು, ನನಗೆ ಬೈದರು, ನನಗೆ ಮಾಡಿದ್ರು, ನನಗೆ ಮೋಸ ಮಾಡಿದ್ರು, ನಾನು ಯಾಕೆ ಕೇಳಬೇಕು? ನಾವು ಹಣ ಕೊಟ್ಟಿದ್ದೀವಿ ರೀ. ಹಣ ನಾ ಹೇಳಿದ್ನಲ್ಲ, ರೇಖೆಗೆ ಸರಿಸಮನಾಗಿ ಯಾರು ಕೂಡ ಬೆಲೆ ಕಟ್ಟಲಿಕ್ಕಾಗಲ್ಲ. ಒಂದು ವಿದ್ಯೆ, ಒಬ್ಬರು ಗುರು, ಆ ಗುರುತತ್ವ, ಗುರುವಿಗೆ ಇರುವಂತಹ ಒಂದು ಗೌರವ, ಮಾನ್ಯತೆಗಳನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ನಮ್ಮ ಈ ಭಾರತದಲ್ಲಿ ಮೊದಲಿತ್ತು ಗುರುಕುಲ ಪರಂಪರೆ, ಅದ್ಭುತವಾದ ಜ್ಞಾನ ಭಂಡಾರ ಇತ್ತು. ನಮ್ಮ ಭಾರತ ಅದ್ಭುತವಾಗಿ ಬೆಳಗ್ತಾ ಇತ್ತು, ಜಗತ್ ಜಾಹೀರಾಗ್ತಾ ಇತ್ತು. ಅಂತಹ ಸಂಸ್ಕೃತಿ ಇತ್ತು, ಸಂಸ್ಕಾರ ಇತ್ತು. 64 ವಿದ್ಯೆಗಳಲ್ಲೂ ಪರಿಣಿತರಾಗಿ ಬರ್ತಾಯಿದ್ರು ಹೊರಗಡೆ. ಕಾರಣ ಗುರುವಿನ ಗುಲಾಮರಾಗ್ತಾ ಇದ್ರು. ಇವತ್ತೇನಂತ ಅಂದರೆ ಜಸ್ಟು ಹೆಂಗೆ ಅಂದ್ರೆ ಅದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ. ದುಡ್ಡು ಕೊಡ್ತೀವಿ, ಅವ್ರು ಹೇಳ್ಕೊಡ್ತಾರೆ. ನನ್ನ ಮಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀನಿ, ಅವ್ರು ಕಲಿಸ್ಕೊಡ್ತಾರೆ. ನನ್ನ ಮಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀನಿ, 99% ಬರಬೇಕು. ಬಿಸ್ನೆಸ್, ಎಲ್ಲವನ್ನ ಬಿಸ್ನೆಸ್ ಮಾಡಿದ್ದಕ್ಕೆ ನಿಮ್ಮ ಜೀವನ ಈ ರೀತಿ ಅತಂತ್ರ ಸ್ಥಿತಿಗೆ ಹೋಗಿದ್ದೀರಾ. ದಯವಿಟ್ಟು ನಾನು ಹೇಳ್ತೀನಲ್ಲ, ತುಂಬ ಜ್ಞಾನಿಗಳು ಹೇಳ್ತಾರೆ, ಒಬ್ಬ ಮನುಷ್ಯನಲ್ಲಿ ನನ್ನಲ್ಲಿ ನಾನು ಎಲ್ಲವನ್ನ ಕಲಿಬೇಕು. ನೀವೆಲ್ಲವನ್ನ ಕಲಿಬೇಕಲ್ವ? ಎಲ್ಲವನ್ನ ಕಲಿತೀರ 100%. ಯಾವಾಗ ನಾನು ಅನ್ನುವಂತಹ ಅಹಂಭಾವ ನನ್ನ ಒಳಗಡೆ ಅಳಿಯುತ್ತೋ, ನನ್ನ ಆತ್ಮವೇ ಗುರುವಾಗಿ ನನಗೆ ಮಾರ್ಗದರ್ಶನವನ್ನು ಮಾಡುತ್ತೆ. ನನ್ನ ಜೀವನಕ್ಕೆ ಬೇಕಾದ ಎಲ್ಲ ಮಾರ್ಗದರ್ಶನವನ್ನು ನಮ್ಮ ಆತ್ಮವೇ ಮಾಡುತ್ತೆ. ನಾನು ಅನ್ನೋ ಅಹಂಭಾವ ಅಳಿದಾಗ, ನೀವು ಅಷ್ಟೇ. ನಾನು ಅನ್ನುವಂತಹ ಅಹಂಭಾವ ಇದುವರೆಗೂ ಇತ್ತಲ್ವ, ಬಿಟ್ಟುಬಿಡಿ ಅದನ್ನು. ನಿಮ್ಮ ಆತ್ಮ ನಿಮಗೆ ಎಷ್ಟು ಅದ್ಭುತವಾಗಿ ಗೈಡ್ ಮಾಡುತ್ತೆ, ಎಂತಹ ಅದ್ಭುತವಾದ ಮಾರ್ಗವನ್ನು ತೋರಿಸುತ್ತೆ. ಆ ಒಂದು ಆನಂದವನ್ನು ಅನುಭವಿಸಿ. ದಯವಿಟ್ಟು ಗುರುವಿನ ಗುಲಾಮರಾಗದ ಹೊರತು ದೊರೆಯದಣ್ಣ ಮುಗುತಿ. ದಯವಿಟ್ಟು ಇದಂತಲ್ಲ, ರೇಖೆ ಅಂತಲ್ಲ, ನೀವು ಒಂದು ಅಕ್ಷರ ಕಲಿಸಿದಾತಂ ಗುರು. ಒಂದು ಮಕ್ಕಳು ನೋಡಿ ಕಲ್ತಿರ್ತೀರ. ನಿಮ್ಮ ಜೀವನದಲ್ಲಿ ಏನೆಲ್ಲ ಕಲಿಸಿದ್ದಾರೆ, ತಂದೆ ತಾಯಿ ಸಂಸ್ಕಾರವನ್ನು ಕಲಿಸಿರ್ತಾರೆ, ಜೀವನ ಪಾಠವನ್ನು ಕಲಿಸಿರ್ತಾರೆ. ಎಲ್ಲರನ್ನ ಗೌರವಿಸಿ. ಫಸ್ಟ್ ನಿಮ್ಮನ್ನು ನೀವು ಗೌರವಿಸ್ತೀರ ಅಲ್ವಾ? ನಿಮ್ಮ ರೀತಿ ನಿಮ್ಮನ್ನು ನೀವು ಗೌರವಿಸ್ತಾ ಇಲ್ಲ, ನಿಮ್ಮ ಅಹಂ ಇದೆಯಲ್ಲ, ಅಹಂಕಾರವನ್ನು ನೀವು ಗೌರವಿಸ್ತಾ ಇದ್ದೀರ. ಆ ಅಹಮ್ಮನ್ನು ಅಳಿಸಿ, ನನ್ನದೇನಿಲ್ಲ, ಇಲ್ಲಿ ನಿಮ್ದೇನಿದೆ ಅಂತ ಒಂದು ಆಲೋಚನೆ ಮಾಡಿ. ನಿಮ್ದೇನೂ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಕ್ಷಣ ನಿಮ್ಮದಲ್ಲ, ಈಗ ಏನು ಈ ವಯಸ್ಸು ನಿಮ್ಗಾಗಿದೆ, ಇದು ನಿಮ್ಮದಲ್ಲ. ಈಗ ಆಗ್ತೀರ ಅಂತ ನಿಮಗೆ ಗೊತ್ತೇ ಇಲ್ಲ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನಿಮ್ಮ ಕೈ, ನಿಮ್ಮ ಕಾಲು, ನಿಮ್ಮ ಶರೀರ, ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ಬಾಯಿ, ನಿಮ್ಮ ಆತ್ಮ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆ ಯಾವುದು ನಿಮ್ಮದು? ನಿಮ್ಮದು ಯಾವುದು? ಯಾವುದೂ ನಿಮ್ಮದಲ್ಲ, ಯಾವುದು ನಮ್ಮದೂ ಅಲ್ಲ. ಎಲ್ಲ ಭಗವಂತನ ಸೃಷ್ಟಿ. ಎಲ್ಲವನ್ನ ಅವನು ಕೊಟ್ಟಿದ್ದಾನೆ. ನಾನು ಅನ್ನೋಂತಹ ಅಹಂಭಾವನ ಮಾತ್ರ ನಾವು ತುಂಬಿಕೊಂಡಿದ್ದೀವಿ. ಅದಕ್ಕೆ ಲೈಫ್ ಹಾಳಾಗ್ತಾ ಇದೆ. ದಯವಿಟ್ಟು ಈ ಅಹಂಭಾವನ ಅಳಿರಿ. ಮತ್ತು ನಿಮ್ಗೆ ಏನೇ ಮಾಹಿತಿ ಬೇಕಿತ್ತ, 500ಕ್ಕೂ ಹೆಚ್ಚು ವಿಡಿಯೋಗಳಿದೆ. ದಯವಿಟ್ಟು ವಿಡಿಯೋ ವಾಚ್ ಮಾಡಿ. ಅಲ್ಲಿ ನಿಮ್ಗೆ ಬೇಕಾದ ಮಾಹಿತಿಗಳನ್ನು ಎಲ್ಲವೂ ಕೂಡ ಸಿಗುವಂಥದ್ದಾಗತ್ತೆ. ತಗೊಳ್ಳಿ. ಜೊತೆಗೆ ಇನ್ನು ಮುಂದೆ ನಿಮ್ಮ ಲೈಫ್ ಸಕ್ಸಸ್ಸಿಗೆ ಏನು ಬೇಕು ಅದು 100% ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮಲ್ಲಿರುವಂತಹ ಸಂಪೂರ್ಣ ಬ್ಲಾಕೇಜಸ್ ತೆಗೆಯೋದ್ರಿಂದ ಹಿಡಿದು
ಆ ನಿಮ್ಮ ಮೈಂಡಲ್ಲಿರುವಂತಹ ಎಲ್ಲ ನೆಗೆಟಿವಿಟಿನ ತೆಗೆಯೋದಕ್ಕೆ ಏನೆಲ್ಲ ಪ್ರಯೋಗಗಳನ್ನ ಮಾಡಬೇಕು ಖುದ್ದಾಗಿ ನಾನೇ ಮಾಡಿಸುವಂಥದ್ದಾಗುತ್ತೆ. ನನ್ನೊಟ್ಟಿಗೆ ನೀವು ಆ ಪ್ರಯೋಗಗಳನ್ನ ಮಾಡ್ತಾ ಬನ್ನಿ, ನಿಮ್ಮ ಲೈಫಲ್ಲಿ ಎಂಥ ಚೇಂಜಸ್ಸನ್ನು ನೀವು ನೋಡ್ತೀರಾ ಅಂತ ಗೊತ್ತಾಗುತ್ತೆ. ರೇಖಿ ಶಕ್ತಿ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇವತ್ತಿಂದ ಎಲ್ಲರೂ ಕೂಡ ನಾವೆಲ್ಲ ಕೂಡ ಅದ್ಭುತವಾದ ಚೈತನ್ಯಗಳಾಗಿ ಆಲೋಚನೆ ಮಾಡೋಣ. ಸಾಕು, ಇದುವರೆಗೂ ನಾರ್ಮಲ್ ಮನುಷ್ಯರಾಗಿ ಆಲೋಚನೆ ಮಾಡಿ ಅದೇ ನಿಟ್ಟಿನಲ್ಲಿ ಹೋಗಿ ನಮ್ಮ ಜೀವನವನ್ನು ದುರ್ಬರ ಸ್ಥಿತಿಗೆ ಹಾಕಿದ್ದು. ಇವತ್ತಿಂದ ನಾವ್ಯಾರು ಕೂಡ ಸಾಮಾನ್ಯರಲ್ಲ. ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಿಮಗೆ ನೀವೇನು ಹೇಳಬೇಕು, ಐ ಆಮ್ ನಾಟ್ ಆರ್ಡಿನರಿ, ಐ ಆಮ್ ಎಕ್ಸ್ಟ್ರಾರ್ಡಿನರಿ. ನಾನೊಂದು ಅದ್ಭುತವಾದಂತಹ ಚೈತನ್ಯ ಶಕ್ತಿ, ನಾನೊಂದು ಅದ್ಭುತವಾದಂತಹ ಚೈತನ್ಯ ಶಕ್ತಿ. ಅದ್ಭುತವಾದ ಚೈತನ್ಯ ಶಕ್ತಿ ಅಂತ ಹೇಳ್ತಾನೆ ನೋಡಿ. ಅದ್ಭುತವಾದ ಚೈತನ್ಯ ಶಕ್ತಿ. ಸಾಮಾನ್ಯರಾಗಿ ಆಲೋಚನೆ ಮಾಡಬೇಡಿ. ನೀವು ಸಾಮಾನ್ಯರಾಗಿ ಆಲೋಚನೆ ಮಾಡೋದನ್ನು ನಿಲ್ಲಿಸಿದ ಕ್ಷಣನೇ ನೀವೆಲ್ಲ ಅದ್ಭುತಗಳಾಗಿ ಮಾರ್ಪಾಟಾಗ್ತೀರ. ಓಕೆ, ನಿಮ್ಮ ಭೇಟಿ ರೇಖಿ ದೀಕ್ಷೆಯಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಮನೆಯಲ್ಲೂ ಕೂಡ ರೇಖಿ ವಿದ್ಯಾರ್ಥಿಗಳು ಜನ್ಮ ತಾಳಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.